ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. ಸರ್ವಜ್ಞ ಕೃಷಿಯ ಬಗ್ಗೆ ಅನೇಕ ವಚನಗಳನ್ನು ಬರೆದಿದ್ದಾನೆ. ಅದು ಅತ್ಯಂತ ಅನುಭವಪೂರ್ಣವಾದ ವಚನಗಳು. ಅದಕ್ಕೆ ಅವನಿಗೆ ಸರ್ವಜ್ಞ ಅಂತ ಕರೀತಾ ಇದ್ದ, ಅಥವಾ ಅವನೇ ಸರ್ವಜ್ಞ ಅನ್ನುವಂತ ಅಂಕಿತವನ್ನ ಇಟ್ಕೊಂಡ. ಅವನೊಬ್ಬನೇ ಸರ್ವಜ್ಞ. ಪ್ರಾಯಶಃ ಅವನ ಹೆಸರು ಮುಂದೆ ಹುಡುಗರಿಗಾಗ್ಲಿ ಅಥವಾ ಯಾರಿಗಾದ್ರೂ ಇಡುವುದು ತುಂಬಾ ಕಡಿಮೆ. ಬೇರೆ ಹೆಸರುಗಳು ಬಹಳ ಜನ ಇಡ್ತಾರೆ, ಸರ್ವಜ್ಞನ ಹೆಸರಿಡೋದು ಯಾಕೋ ಹೆದರಂಗ್ ಕಾಣ್ತಾರೆ. ಅಂದ್ರೆ ಅಂತಹ ಮಹಾಜ್ಞಾನಿ ಅನ್ನೋದಕ್ಕಿಂತ ಎಲ್ಲಾ ಕ್ಷೇತ್ರಗಳು, ಈ ಕೆಲವರು ನಾವೇನ್ ಮಾಡ್ತೀವಿ, ಇಂಥ ಕ್ಷೇತ್ರದ ಬಗ್ಗೆ ಮಾತನಾಡೋದು ಬೇಡ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ಸರ್ವಜ್ಞ ಹಾಗಲ್ಲ. ಯಾವ್ಯಾವ ಕ್ಷೇತ್ರಗಳಿದಾವೋ, ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ಎಲ್ಲದರ ಬಗ್ಗೆನೂ ತನ್ನ ಅಭಿಪ್ರಾಯವನ್ನ, ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾನೆ. ಅದು ಏನು ಸುಮ್ಮನೆ ಮಾತಾಡ್ಬೇಕಲ್ಲ ಅಂತ ಮಾತಾಡೋದಲ್ಲ. ಅವನು ಅದನ್ನ ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ಹೇಳುವ ಅದ್ಭುತ ಶಕ್ತಿ ಸರ್ವಜ್ಞನದು. ಕೃಷಿ ಬಗ್ಗೆ ಮಾತಾಡ್ತಾ ಅವನು ಹೇಳ್ತಾನೆ, ಹೊತ್ತಾಗಿ ಅಂದ್ರೆ ಬಿಸಿಲು ಬಂದ್ಮೇಲೆ ಯಾರು ಹೊಲಕ್ಕೆ ಹೋಗ್ತಾರಲ್ಲ ಅವರು ಏನು ಸಾಧಿಸಕ್ಕಾಗಲ್ಲ, ಅವನು ತನ್ನ ರಕ್ತವನ್ನು ಸುಡುವ ಅಂತ ಹೇಳ್ತಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಯಾವ ಯಂತ್ರಗಳು ಅದೇನು ಬಂದಿರಲಿಲ್ಲ. ಹೊತ್ತಾಗಿ ಒಟ್ಟು ಬಿಸಿಲು ಬಂದ್ಮೇಲೆ ಹೋಗಿ ಕೆಲಸ ಮಾಡಕ್ ಹೋದ್ರೆ ಅವನ್ ರಕ್ತ ಸುಟ್ಕೊಂತಾನಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಪಾದಯಾತ್ರಿಗಳಿಗೂ ನಾನು ಅದೇ ಹೇಳೋದು. ಮೊನ್ನೆ ನಾವು ಹೋದ್ ಮಾರ್ಚಲ್ಲಿ ಮಹಾಲಿಂಗಪುರದಿಂದ ಬರ್ತಾ ಇರ್ಬೇಕಾದ್ರೆ ಒಂದು ಕೆಲಸದ ನಿಮಿತ್ತ ನಾವು ಆ ಕಡೆ ಉಕ್ಕೇರಿ ಕಡೆಯಿಂದ ಬಂದ್ವಿ. ಬರ್ತಿರ್ಬೇಕಾದ್ರೆ ಅಲ್ಲಿ ಮಧ್ಯಾಹ್ನ 3 ಗಂಟೆ ಸಮಯ, ಸುಡ ಬಿಸಿಲು. ಆ ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರು. ಅದರಲ್ಲೂ ತಾಳ ಹಾಕೊಂಡು, ಹಾಡೋದೇನು ಕೇಳಿಸ್ತಿಲ್ಲ, ಬರೀ ತಾಳ ಹಾಕೊಂತ ಹೊಂಟಿದ್ರು. ಎಷ್ಟು ಕಷ್ಟ ಅದು, ಮಧ್ಯಾಹ್ನ ಊಟ ಮಾಡಿ ತಾಳ ಹಾಕೊಂಡು ಬಿಸಿಲಲ್ಲೇ ನಡೆಯೋದು. ಅದು ಡಾಂಬರ್ ರೋಡು, ವಾಹನಗಳು ಅಕ್ಕಪಕ್ಕದಲ್ಲಿ ವಾಹನಗಳು ಹೋಗ್ತಿರ್ತವೆ. ಈ ತರ ಹೋಗುವಾಗ ನಡೆಯೋದಿದೆಯಲ್ಲ, ಅದು ಶಿಕ್ಷೆ, ಅದೊಂಥರ ಶಿಕ್ಷೆ. ಅದು ಅಷ್ಟೇ ಅಲ್ಲ, ಅದರಿಂದ ಪ್ರಯೋಜನವೂ ಕೂಡ ಕಡಿಮೆನೆ. ದೇವ್ರ ಕೃಪೆ ಸಿಗುತ್ತೆ ಅಂತ ನನಗೇನು ಅನ್ಸಲ್ಲ. ಕೆಟ್ಟ ಹೊಗೆ, ಉಸಿರಾಟ, ಕೆಳಗಡೆ ಡಾಂಬರು, ಮೇಲ್ಗಡೆ ಬಿಸಿಲು, ನಡೆಯೋದು ಯಾವ ಪುರುಷಾರ್ಥಕ್ಕಾಗಿ? ಅದನ್ನೇ ಬಸವಣ್ಣವ್ರು ಹೇಳೋದು, ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ಅಂದ್ರೆ ಸರಿಯಾಗಿ ತಿಳ್ಕೊಳ್ಳಾರ್ದೆ ನಾವು ಆಚರಣೆ ಮಾಡಿದ್ದೆ ಆದ್ರೆ ಕೇವಲ ಬಳಲಿಕೆ, ಆಯಾಸ, ಸುಸ್ತು ಅಥವಾ ಅನಾರೋಗ್ಯವೂ ಕೂಡ ಉಂಟಾಗ್ಬೋದು. ಯಾಕೆಂದ್ರೆ ನಾನು ಪ್ರಯೋಗ ಮಾಡಿದೆ. ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇದ್ವಿ, ಬೆಳಿಗ್ಗೆ ಪಾದಯಾತ್ರೆಲೇ ಸಕ್ಸಸ್ ಆದ್ವಿ. ಉಳಿವಿ ಬಸವ ಕಲ್ಯಾಣ ಪಾದಯಾತ್ರೆ. ಅದಕ್ಕಿಂತ 6 ತಿಂಗಳು ಮುಂಚೆ ಈ 3:30ಗೆ ಎದ್ದು ವಾಕಿಂಗ್ ಮಾಡೋಂಥದ್ದೆಲ್ಲ ರೂಢಿಸ್ಕೊಂಡ್ವಿ. ಅದರಿಂದನೇ ಎಲ್ರಿಗೂ ಖುಷಿ ಆಯ್ತು, ಆರೋಗ್ಯವು ಚೆನ್ನಾಗಿತ್ತು, ಎಲ್ಲ ಆಯ್ತು. ನನಗೂ ಆಗಾಗ ಸ್ವಲ್ಪ ಬುದ್ಧಿ ಕೆಡ್ತಿರ್ತ. ಆ ಪ್ರಯೋಗಕ್ಕೋಸ್ಕರ ಬೆಳಿಗ್ಗೆ ತಡಿಯಪ್ಪ, ಇಷ್ಟು ಪವಿತ್ರವಾದ ಸಮಯನ ಬರೀ ವಾಕಿಂಗ್ಗೆ ಮುಗಿಸ್ಬಿಡೋದು ಬೇಡ. ಅದನ್ನ ಸ್ನಾನ, ಪೂಜೆ, ಸಂಗೀತ ಇದಕ್ಕೆ ಬಳಸೋಣ.
ಧ್ಯಾನಕ್ಕೆ ಬಳಸೋಣ ಅಂತ ಯೋಚನೆ ಮಾಡಿದೆ. ಅದಕ್ಕೆ ರಾತ್ರಿ ವಾಕಿಂಗ್ ಮಾಡಿದ್ರೆ ಹೆಂಗೆ, ರಾತ್ರಿ ಪ್ರಸಾದ ಆದ್ಮೇಲೆ ಅಂದ್ರೆ ಪ್ರಾರ್ಥನೆ ಮಾಡಿ 8 ಗಂಟೆಗೆ ಒಂದು ಸ್ವಲ್ಪ ಏನಾದ್ರು ಪ್ರಸಾದ ತಗೊಂಡು 8:30ಯಿಂದ 10 ಗಂಟೆ ಒಳಗಡೆ ಹೆಂಗಿದ್ರು ನಿದ್ದೆ ಬರಲ್ಲ ಆ ಟೈಮಲ್ಲಿ, ಆ ಟೈಮ್ ವಾಕಿಂಗ್ ಮಾಡಿದ್ರೆ ಹೆಂಗೆ ಅಂತ ವಿಚಾರ ಬಂತು. 1 ವಾರ ಮಾಡಿಬಿಟ್ವಿ. 1 ವಾರ ಅಥವಾ 10 ದಿವಸ ಮಾಡಿರ್ಬೇಕು. ಸುಸ್ತಂದ್ರೆ ಎಂತ ಸುಸ್ತಾಗ್ತಿತ್ತು ಅಂದ್ರೆ ನಿದ್ದೆನೆ ಬರ್ತಿರ್ಲಿಲ್ಲ. ಮೊದ್ಲೊಂದ್ ದಿವಸ ಅಷ್ಟೇ ನಿದ್ದೆ ಬಂತು, ಆಮೇಲೆ ನಿದ್ದೆ ಬರ್ತಿರ್ಲಿಲ್ಲ. ಧ್ಯಾನ ಮಾಡಕ್ಕೂ ಮನ್ಸಾಗ್ತಿರ್ಲಿಲ್ಲ, ಓದಕ್ಕೂ ಮನ್ಸಾಗ್ತಿರ್ಲಿಲ್ಲ. ಯಾಕಂದ್ರೆ 6 ಕಿಲೋಮೀಟರ್ ದಾಣಿ ಆಗ್ಬಿಡೋದು ವಾಕಿಂಗ್ ಮಾಡಕ್ಕೆ, ಅಂದ್ರೆ ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ನಿದ್ದೆ ಕ್ವಾಲಿಟಿ ಕೂಡ ಕಡಿಮೆ ಆಯ್ತು. ಅಂದ್ರೆ ರಾತ್ರಿ ಹೊತ್ತು ಬಹಳ ಜನ ತಪ್ಪು ಮಾಡ್ತಿರೋದು ಏನಂದ್ರೆ ಟಿವಿ ನೋಡೋದು 12 ಗಂಟೆ ತನಕ, ಕೆಲಸ ಮಾಡೋದು, ಓದೋದು, ಈ ತರ ಮಾಡಿದ್ರೆ ನಿದ್ರೆ ಸಮಯ ನಾವೇನು ಹಾಳು ಮಾಡ್ಕೊಂತೀವಿ ಅದು ಯಾವ ಕಾರಣಕ್ಕೂ ನಮ್ಗೆ ಶ್ರೇಯಸ್ಸನ್ನು ಉಂಟು ಮಾಡಲ್ಲ, ಒಳ್ಳೇದು ಮಾಡಲ್ಲ, ಆರೋಗ್ಯನೂ ಒಳ್ಳೇದು ಮಾಡಲ್ಲ, ಖುಷಿನೂ ಇರಲ್ಲ. ಆರೋಗ್ಯ ಖುಷಿ ಇಲ್ಲದೆ ಹೋದ್ರೆ ನಾವೇನ್ ಸಾಧಿಸಿದ್ರು ವ್ಯರ್ಥನೆ, ಮಾಡಕ್ಕೂ ಆಗಲ್ಲ. ಪತ್ರಕರ್ತರಿಗೆ, ಪೊಲೀಸರಿಗೆ, ಡಾಕ್ಟರ್ಗೆ, ಸೈನಿಕರಿಗೆ ಅನಿವಾರ್ಯ, ಅದ್ ನಾವೇನು ಮಾಡಕ್ಕಾಗಲ್ಲ. ಅವ್ರು ಅದಕ್ಕೆ ಹೊಂದ್ಕೊಂತಾರೆ. ಅವು ಕೆಲವು ಏನು ಡ್ರೈವರ್ಗಳು ಅಂತವ್ರೆಲ್ಲ ಏನು ಮಾಡಕ್ಕಾಗಲ್ಲ. ಅದ್ರ ಅನುಕೂಲ ಇರೋರು ರಾತ್ರಿ ವೇಳೆಯನ್ನ ನಿದ್ರೆಗಾಗಿಯೇ ಬಳಸ್ಬೇಕು. ನಿದ್ರೆ ಬರ್ದೇ ಇದ್ರು ಕೂಡ ನಾವು ಸುಮ್ಮನೆ ಮಲ್ಕೋಬೇಕು. ನಿದ್ದೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಮೊಬೈಲ್ ನೋಡೋದು, ನಿದ್ದೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಟಿವಿ ನೋಡೋದು ಅಥವಾ ವಾಕಿಂಗ್ ಹೋಗೋದು, ಏನ್ ಮಾಡಿದ್ರು ಕೂಡ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಬೆಳಿಗ್ಗೆ ಸಮಯ ಇದೆಯಲ್ಲ ಅದನ್ನ ಅವರವರ ಮಟ್ಟ, ಮನಸ್ಸಿನ ಮಟ್ಟ, ಬುದ್ಧಿಯ ಮಟ್ಟ, ಅದರಲ್ಲೂ ವಿಶೇಷವಾಗಿ ಮನಸ್ಸು. ಈಗ ನನ್ನ ಮನಸ್ಸೇನಿದೆ, ನನ್ನ ದೇಹ ಮನಸ್ಸು ಧ್ಯಾನಕ್ಕೆ ಕೂತ್ರೆ ಬೆಳಗ್ಗೆ ಹೊತ್ತು ಆಗಲ್ಲ. ಅದು ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಆಮೇಲೆ ಮಾಡ್ಬೋದು ವಾಕಿಂಗ್ ಹೋಗಿ ಬಂದ್ಮೇಲೆ. ಯಾಕೆ ಅಂದ್ರೆ ಗಾಢವಾದ ನಿದ್ರೆ ಬಂದಿರಲ್ಲ ನನಗೆ. ವಾಕಿಂಗ್ ಅಲ್ಲಿ ನಾವು ಹೆಚ್ಚು ಆಕ್ಸಿಜನ್ ಅನ್ನ ಮೆದುಳಿಗೆ ಕೊಡ್ತೀವಿ, ಉಸಿರಾಟ ತೀವ್ರವಾಗುತ್ತೆ, ಚೆನ್ನಾಗಿ ಮೆದುಳಿಗೆ ಒಳ್ಳೆ ಆಕ್ಸಿಜನ್ ಪೂರೈಕೆ ಆಗುತ್ತೆ. ನಿದ್ದೆಯಲ್ಲಿ ಏನ್ ಪೂರೈಕೆ ಆಗುತ್ತೋ ಅದು ವಾಕಿಂಗ್ ಅಲ್ಲಿ ಪೂರೈಕೆ ಆಗುತ್ತೆ. ಅದರಿಂದ ನನಗೀಗ 6 ಗಂಟೆ ಮೇಲೆ ಕೆಲಸ ಮಾಡೋಕ್ಕೂ ಅನುಕೂಲ. ಆಮೇಲೆ ಪ್ರಾಕ್ಟೀಸ್, ಸಂಗೀತ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದೇ, ಪ್ರಾಣಾಯಾಮ ಮಾಡಿದ್ರೆ ಒಳ್ಳೇದೇ. 8 ಗಂಟೆ ತನಕ ಬಹಳ ಒಳ್ಳೇದದು ನನಗೆ. ಇನ್ನು ಕೆಲವರು ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಬರೋರು 3:30ಗೆ ಎದ್ದೇಳೋದೇ ಇಲ್ಲ, ನಾನು ನೋಡಿದ್ದೀನಿ. 5 ಗಂಟೆ ತನಕ ಎದ್ದೇಳಲ್ಲ, 6 ಗಂಟೆ ತನಕ ಎದ್ದೇಳಲ್ಲ, ಅವ್ರದ್ದು ಏನಾರ ಇರಲಿ. ಆದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋರು ಅಥವಾ ಯೋಗ ಮಾರ್ಗದಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಳ್ಳೋರು 3 ಗಂಟೆ ಮೇಲೆ ಧ್ಯಾನ ಮಾಡ್ಬೋದೇನೋ, ನನಗೆ ಗೊತ್ತಿಲ್ಲ. ನನಗಂತೂ ಆಗ್ಲಿಲ್ಲ, ಅದು ಪ್ರಯೋಗ ಮಾಡಿದೆ. ಇನ್ನೊಂದು ಪ್ರಯೋಗ ಮಾಡಿದೆ ನಾನು. ಅಂದ್ರೆ ಮೊದ್ಲದನ್ನ ಮಾಡ್ತಿದ್ವಿ, ನಿನ್ನೆ ಅಥವಾ ನಿನ್ನೆ ವಾಕಿಂಗ್ ಹೋಗ್ಲಿಲ್ಲ, ಮೊನ್ನೆ 4:15 ಮೇಲೆ ವಾಕಿಂಗ್ ಹೋಗೋದು ನೋಡಿ. ಹೆಂಗೆ ವಾಕಿಂಗ್ ಅಂದ್ರೆ ಶ್ರಮ ತಾನೆ. 4:15 ಮೇಲೆ ಹೋಗೋಣ, ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಅದು ಸೆಟ್ ಆಗ್ಲಿಲ್ಲ. ವಾಹನಗಳು ಸಿಕ್ಕಾಪಟ್ಟೆ, ನಮ್ಮ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಏನು ವಾಹನ ಬರಲ್ಲ. ಬಹಳ ಅಂದ್ರೆ ಒಂದು 10 ಎಲ್ಲ ಕೂಡಿದ್ರೆ ಒಂದು 2 ಬಸ್ ಬಂದವು, ಸ್ಕೂಲ್ ಬಸ್ಸು, ಆಮೇಲೆ ಮೋಟರ್ ಸೈಕಲ್ಗಳು, ಇಂಥದ್ದು ಕಾರ್ಗಳು ಎಲ್ಲ ಸೇರಿದ್ರೆ ಒಂದು 10-12 ವಾಹನ, 13 ವಾಹನ ಬಂದಿರ್ಬೋದು 1.5 ತಾಸಲ್ಲಿ. ಅದು ಕೂಡ ನಮಗೆ ಬೇಜಾರು ಅನ್ನಿಸ್ತು. ಹೊಗೆ, ಧೂಳು ಮತ್ತು ಬಿಸಿಲೇನು ಅಂತ ಬೇಸಿಗೆ ಬಿಸಿಲೇನಲ್ಲ, ಆದ್ರೂ ಬೇಡ ಅನ್ನಿಸ್ತು. ಬಂದ್ಮೇಲೆ ಆಯಾಸ ಅನ್ನಿಸ್ತು. ನಿನ್ನೆ ಬೆಳಿಗ್ಗೆ ಮೊನ್ನೆ ವಾಕಿಂಗ್ ಹೋಗಿದ್ವಲ್ಲ, ನಿನ್ನೆ ಬೆಳಿಗ್ಗೆ ಹಿತ ಅನ್ನಿಸ್ಲೇ ಇಲ್ಲ. ಗದಗಿ ಕಾರ್ಯಕ್ರಮಕ್ಕೆ ಬರೀ ಹೋಗ್ಬೇಕಾಗಿತ್ತು, ಬೇಗ ಪ್ರಸಾದ ಮಾಡ್ಬೇಕಾಗಿತ್ತು. ನಿನ್ನೆ ನಾನು ಅನುಭವಿಸಿರ್ತಕ್ಕಂಥ 3 ಗಂಟೆಗೆ ಎದ್ದೆ ಬೆಳಗ್ಗೆ, ಸ್ನಾನ ಮಾಡ್ಕೊಂಡೆ, ಆಮೇಲೆ ಸಂಗೀತ ಹಾಡದೆ 4ರಿಂದ 4:45, 4:50. ಆಮೇಲೆ ಕೂತ್ಕೊಂಡ್ರೆ ಹಾಡು ಕೇಳ್ಬೇಕು, ವಚನಗಳನ್ನ ಕೇಳ್ಬೇಕಂತ ಕೂತ್ಕೊಂಡ್ರೆ ಹರ್ಷನೇ ಇಲ್ಲ. ಆವಾಗ ಅನ್ನಿಸ್ತು 6 ತಿಂಗಳು ಪ್ರಯೋಗ ಸಕ್ಸಸ್ ಆಗಿದೆ, ಇನ್ಮೇಲೆ ಅದನ್ನೇ ಗಟ್ಟಿಯಾಗಿ ಹಿಡಿಬೇಕು. ಅದಕ್ಕೆ ಇವತ್ತು ವಾಕಿಂಗ್ ಹೋಗಿ ಬಂದ್ವಿ.
5:10 ವಾಕಿಂಗ್ ಮುಗ್ದಿತ್ತು. ಬಂದು ಹಾಡು ಕೇಳೋದಕ್ಕೆ ಮಲಗಿದ್ರು ಕೂಡ ಡ್ರೌಸಿನೆಸ್ ಅಂದ್ರೆ ಆಯಾಸ, ಸುಸ್ತು, ನಿದ್ದೆ ಅನ್ನಿಸ್ಲಿಲ್ಲ. ಮಲ್ಕೊಂಡು ಹಾಡು ಕೇಳ್ತಿದ್ವಿ ಹೊರತು ನಿದ್ದೆ ಅನ್ನಿಸ್ಲಿಲ್ಲ. ಅಂದ್ರೆ ಇದು ಬಹಳ ಕೆಲವರಿಗೆ ಅದಕ್ಕೆ ಗುರು ಬೇಕು ಅನ್ನೋದು ಯಾಕೆ ಅಂದ್ರೆ ಗುರುಗಳು ಪ್ರಯೋಗ ಮಾಡಿರ್ತಾರೆ. ಯಾವುದೇ ಒಂದು ಸತ್ಯ ತತ್ವ ಕಂಡಿಡ್ಕೊಳ್ಳುವಾಗ ಗುರು ಒಬ್ಬ ವಿಜ್ಞಾನಿ, ಗುರು ಒಬ್ಬ ತತ್ವಜ್ಞಾನಿ, ಗುರು ಒಬ್ಬ ಪ್ರಾಕ್ಟಿಕಲಿಸ್ಟ್, ಪ್ರಯೋಗಶೀಲ. ಆದ್ರಿಂದನೇ ಗುರು ಶಿಷ್ಯರಿಗೆ ಮಾರ್ಗದರ್ಶನ ಮಾಡಬಹುದು. ಗೊತ್ತಾಯ್ತಲ್ವಾ? ಅಂದ್ರೆ ನಾವು ತಿಳ್ಕೋಬೇಕು, ಬೆಳಗ್ಗಿನ ಸಮಯದ ವಾಕಿಂಗ್ ಬಹಳ ಜನರಿಗೆ, ತುಂಬಾ ಪ್ರಗತಿ ಸಾಧಿಸಿದವರು ಧ್ಯಾನ ಕೂತ್ಕೊಳ್ಳಿ, ಋಷಿಗಳಾಗೋರು, ಸಾಧಕರವರು, ಅವ್ರಿಗೆ ನಮಸ್ಕಾರ ಮಾಡೋಣ. ಆದ್ರೆ ನೀವು ಬೆಳಗಿನ ಸಮಯವನ್ನ ಮೊದಲು ವಾಕಿಂಗ್, ಧ್ಯಾನ ಮಾಡಿ ಒಂದು 10 ನಿಮಿಷ. ಹಾಸಿಗೆಯಿಂದ ಎದ್ದ ತಕ್ಷಣನೇ ನಾವು ಬೇರೆದ್ರಲ್ಲಿ ತೊಡಗೋದಕ್ಕಿಂತ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಧ್ಯಾನ ಮಾಡಿ ಮುಂದಿನ ಕೆಲಸಗಳಿಗೆ ನಾವು ಮೊದಲು ವಾಕಿಂಗ್ಗಿಂತ ಮೊದಲು ಏನು ಸಾಧನೆ ಮಾಡಲಾರ್ದೆ ವಾಕಿಂಗ್ ಮಾಡಿಬಿಡೋಣ, ಎಕ್ಸಸೈಸ್ ಮಾಡಿಬಿಡೋಣ. ಆಮೇಲೆ ಆ ಯೋಗ ಮಾಡೋಕ್ಕೂ ಆಗಲ್ಲ ಅಷ್ಟು ಬೇಗ ಇದ್ದಾಗ. ವಾಕಿಂಗ್ ಬಿಟ್ಟು ಯೋಗ ಮಾಡಕ್ಕೆ ಹೋಗಿ ನಿದ್ದೆ ಬರಕ್ಕೆ ಶುರು ಆಗುತ್ತೆ. ವಾಕಿಂಗ್ ಮಾತ್ರ ನಮ್ಮನ್ನ ನಿದ್ರೆಯಿಂದ ರಕ್ಷಿಸುತ್ತೆ. ಆ ಬೆಳಗಿನ ನಿದ್ದೆಯನ್ನ ನಾವು ಗೆದ್ರೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂದೇ ಬರುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.